ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಈ ಕಡೆ ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿ ಖ್ಯಾತಿಯನ್ನ ತೆಗೆದಿದ್ದು ಕೇಂದ್ರ ಸರ್ಕಾರ. ನವ ಕರ್ನಾಟಕದ ಸಾಧನೆ ತೋರುವ ಟ್ಯಾಬ್ಲೋ ಕಳಿಸಲಾಗಿತ್ತು. ಈ ಬಾರಿ ನಮ್ಮ ಕೃಷಿ, ಶಿಕ್ಷಣ, ವಿಜ್ಞಾನ, ಉನ್ನತ ತಂತ್ರಜ್ಞಾನ, ಮೈಕ್ರೋಚಿಪ್ಗಳ ಉತ್ಪಾದನೆ ಪ್ರಗತಿ ತೋರಿಸುತ್ತಿದ್ದ ಒಂದು ಸ್ತಬ್ಧ ಚಿತ್ರ. ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಸ್ತಬ್ಧ ಚಿತ್ರವನ್ನ ಕಳಿಸಲಾಗಿತ್ತು. ಆದರೆ ಆ ವಿಚಾರಕ್ಕೆ ಪ್ರಾಶಸ್ತ್ಯ ಸಿಗಲಿಲ್ವಲ್ಲ ಅನ್ನುವಂತಹ ಬೇಸರ ನಮಗೆ. ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಕರ್ನಾಟಕ ಸತತ 15 ವರ್ಷಗಳಿಂದ ಟ್ಯಾಬ್ಲೋ ಕಳಿಸ್ತಾ ಇದೆ. ಸತತ 145 ವರ್ಷಗಳಿಂದ ಟ್ಯಾಬ್ಲೋ ಕಳಿಸಿರುವಂತಹ ಏಕೈಕ ರಾಜ್ಯ ನಮ್ಮ ರಾಜ್ಯ. 2024ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ಇತ್ತು. 2024ರಲ್ಲಿ ಏರ್ಪೋರ್ಟ್ ಅಣ್ಣಮ್ಮ ದೇವಿ ಥೀಮ್ ಕೂಡ ಅಲ್ಲಿ ಇತ್ತು. 2023ರ ಗಣರಾಜ್ಯೋತ್ಸವದಲ್ಲಿ ನಾರಿ ಶಕ್ತಿ ಟ್ಯಾಬ್ಲೋ ಕಳಿಸಿತ್ತು, ಪಥದಲ್ಲಿ ಸಾಗಿತ್ತು ಕೂಡ. ಆದರೆ ಈ ಸಾರಿ ಯಾಕೆ ಈ ರೀತಿಯ ಅನ್ಯಾಯ? ಅದು ಏನೋ ರಾಜಕಾರಣ ಇರಲಿ, ಏನೋ ಪತ್ರ ವ್ಯವಹಾರ ಸರಿಯಾಗಿಲ್ವಾ, ಓಕೆ, ಅದನ್ನ ಸರಿಪಡಿಸಿ ಕರ್ತವ್ಯ ಪಥದಲ್ಲಿ ಸ್ತಬ್ಧ ಚಿತ್ರ ಸಾಗುವಂತೆ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಂಸದರು ಅದನ್ನ ನೋಡ್ಕೋಬೇಕು. ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ನೋಡೋಣ ನಮ್ಮ MP ಸಾಹೇಬರುಗಳು ಏನ್ ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್, ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಈ ಕಡೆ ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿ ಖ್ಯಾತಿಯನ್ನ ತೆಗೆದಿದ್ದು ಕೇಂದ್ರ ಸರ್ಕಾರ. ನವ ಕರ್ನಾಟಕದ ಸಾಧನೆ ತೋರುವ ಟ್ಯಾಬ್ಲೋ ಕಳಿಸಲಾಗಿತ್ತು. ಈ ಬಾರಿ ನಮ್ಮ ಕೃಷಿ, ಶಿಕ್ಷಣ, ವಿಜ್ಞಾನ, ಉನ್ನತ ತಂತ್ರಜ್ಞಾನ, ಮೈಕ್ರೋಚಿಪ್ಗಳ ಉತ್ಪಾದನೆ ಪ್ರಗತಿ ತೋರಿಸುತ್ತಿದ್ದ ಒಂದು ಸ್ತಬ್ಧ ಚಿತ್ರ. ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಸ್ತಬ್ಧ ಚಿತ್ರವನ್ನ ಕಳಿಸಲಾಗಿತ್ತು. ಆದರೆ ಆ ವಿಚಾರಕ್ಕೆ ಪ್ರಾಶಸ್ತ್ಯ ಸಿಗಲಿಲ್ವಲ್ಲ ಅನ್ನುವಂತಹ ಬೇಸರ ನಮಗೆ. ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಕರ್ನಾಟಕ ಸತತ 15 ವರ್ಷಗಳಿಂದ ಟ್ಯಾಬ್ಲೋ ಕಳಿಸ್ತಾ ಇದೆ. ಸತತ 145 ವರ್ಷಗಳಿಂದ ಟ್ಯಾಬ್ಲೋ ಕಳಿಸಿರುವಂತಹ ಏಕೈಕ ರಾಜ್ಯ ನಮ್ಮ ರಾಜ್ಯ. 2024ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ಇತ್ತು. 2024ರಲ್ಲಿ ಏರ್ಪೋರ್ಟ್ ಅಣ್ಣಮ್ಮ ದೇವಿ ಥೀಮ್ ಕೂಡ ಅಲ್ಲಿ ಇತ್ತು. 2023ರ ಗಣರಾಜ್ಯೋತ್ಸವದಲ್ಲಿ ನಾರಿ ಶಕ್ತಿ ಟ್ಯಾಬ್ಲೋ ಕಳಿಸಿತ್ತು, ಪಥದಲ್ಲಿ ಸಾಗಿತ್ತು ಕೂಡ. ಆದರೆ ಈ ಸಾರಿ ಯಾಕೆ ಈ ರೀತಿಯ ಅನ್ಯಾಯ? ಅದು ಏನೋ ರಾಜಕಾರಣ ಇರಲಿ, ಏನೋ ಪತ್ರ ವ್ಯವಹಾರ ಸರಿಯಾಗಿಲ್ವಾ, ಓಕೆ, ಅದನ್ನ ಸರಿಪಡಿಸಿ ಕರ್ತವ್ಯ ಪಥದಲ್ಲಿ ಸ್ತಬ್ಧ ಚಿತ್ರ ಸಾಗುವಂತೆ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಂಸದರು ಅದನ್ನ ನೋಡ್ಕೋಬೇಕು. ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ನೋಡೋಣ ನಮ್ಮ MP ಸಾಹೇಬರುಗಳು ಏನ್ ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್, ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಈ ಕಡೆ ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿ ಖ್ಯಾತಿಯನ್ನ ತೆಗೆದಿದ್ದು ಕೇಂದ್ರ ಸರ್ಕಾರ. ನವ ಕರ್ನಾಟಕದ ಸಾಧನೆ ತೋರುವ ಟ್ಯಾಬ್ಲೋ ಕಳಿಸಲಾಗಿತ್ತು. ಈ ಬಾರಿ ನಮ್ಮ ಕೃಷಿ, ಶಿಕ್ಷಣ, ವಿಜ್ಞಾನ, ಉನ್ನತ ತಂತ್ರಜ್ಞಾನ, ಮೈಕ್ರೋಚಿಪ್ಗಳ ಉತ್ಪಾದನೆ ಪ್ರಗತಿ ತೋರಿಸುತ್ತಿದ್ದ ಒಂದು ಸ್ತಬ್ಧ ಚಿತ್ರ. ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಸ್ತಬ್ಧ ಚಿತ್ರವನ್ನ ಕಳಿಸಲಾಗಿತ್ತು. ಆದರೆ ಆ ವಿಚಾರಕ್ಕೆ ಪ್ರಾಶಸ್ತ್ಯ ಸಿಗಲಿಲ್ವಲ್ಲ ಅನ್ನುವಂತಹ ಬೇಸರ ನಮಗೆ. ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಕರ್ನಾಟಕ ಸತತ 15 ವರ್ಷಗಳಿಂದ ಟ್ಯಾಬ್ಲೋ ಕಳಿಸ್ತಾ ಇದೆ. ಸತತ 145 ವರ್ಷಗಳಿಂದ ಟ್ಯಾಬ್ಲೋ ಕಳಿಸಿರುವಂತಹ ಏಕೈಕ ರಾಜ್ಯ ನಮ್ಮ ರಾಜ್ಯ. 2024ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ಇತ್ತು. 2024ರಲ್ಲಿ ಏರ್ಪೋರ್ಟ್
ಅಣ್ಣಮ್ಮ ದೇವಿ ಥೀಮ್ ಕೂಡ ಅಲ್ಲಿ ಇತ್ತು. 2023ರ ಗಣರಾಜ್ಯೋತ್ಸವದಲ್ಲಿ ನಾರಿ ಶಕ್ತಿ ಟ್ಯಾಬ್ಲೋ ಕಳಿಸಿತ್ತು, ಪಥದಲ್ಲಿ ಸಾಗಿತ್ತು ಕೂಡ. ಆದ್ರೆ ಈ ಸಾರಿ ಯಾಕೆ ಈ ರೀತಿಯ ಅನ್ಯಾಯ? ಅದು ಏನೋ ರಾಜಕಾರಣ ಇರಲಿ, ಏನೋ ಪತ್ರ ವ್ಯವಹಾರ ಸರಿಯಾಗಿಲ್ವಾ, ಓಕೆ, ಅದನ್ನ ಸರಿಪಡಿಸಿ ಕರ್ತವ್ಯ ಪಥದಲ್ಲಿ ಸ್ತಬ್ಧ ಚಿತ್ರ ಸಾಗುವಂತೆ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಂಸದರು ಅದನ್ನ ನೋಡ್ಕೋಬೇಕು. ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ನೋಡೋಣ ನಮ್ಮ MP ಸಾಹೇಬರುಗಳು ಏನ್ ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್, ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಈ ಕಡೆ ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿ ಖ್ಯಾತಿಯನ್ನ ತೆಗೆದಿದ್ದು ಕೇಂದ್ರ ಸರ್ಕಾರ. ನವ ಕರ್ನಾಟಕದ ಸಾಧನೆ ತೋರುವ ಟ್ಯಾಬ್ಲೋ ಕಳಿಸಲಾಗಿತ್ತು. ಈ ಬಾರಿ ನಮ್ಮ ಕೃಷಿ, ಶಿಕ್ಷಣ, ವಿಜ್ಞಾನ, ಉನ್ನತ ತಂತ್ರಜ್ಞಾನ, ಮೈಕ್ರೋಚಿಪ್ಗಳ ಉತ್ಪಾದನೆ ಪ್ರಗತಿ ತೋರಿಸುತ್ತಿದ್ದ ಒಂದು ಸ್ತಬ್ಧ ಚಿತ್ರ. ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ಸ್ತಬ್ಧ ಚಿತ್ರವನ್ನ ಕಳಿಸಲಾಗಿತ್ತು. ಆದ್ರೆ ಆ ವಿಚಾರಕ್ಕೆ ಪ್ರಾಶಸ್ತ್ಯ ಸಿಗಲಿಲ್ವಲ್ಲ ಅನ್ನುವಂತಹ ಬೇಸರ ನಮಗೆ. ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಕರ್ನಾಟಕ ಸತತ 15 ವರ್ಷಗಳಿಂದ ಟ್ಯಾಬ್ಲೋ ಕಳಿಸ್ತಾ ಇದೆ. ಸತತ 145 ವರ್ಷಗಳಿಂದ ಟ್ಯಾಬ್ಲೋ ಕಳಿಸಿರುವಂತಹ ಏಕೈಕ ರಾಜ್ಯ ನಮ್ಮ ರಾಜ್ಯ. 2024ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ಇತ್ತು. 2024ರಲ್ಲಿ ಏರ್ಪೋರ್ಟ್ ಅಣ್ಣಮ್ಮ ದೇವಿ ಥೀಮ್ ಕೂಡ ಅಲ್ಲಿ ಇತ್ತು. 2023ರ ಗಣರಾಜ್ಯೋತ್ಸವದಲ್ಲಿ ನಾರಿ ಶಕ್ತಿ ಟ್ಯಾಬ್ಲೋ ಕಳಿಸಿತ್ತು, ಪಥದಲ್ಲಿ ಸಾಗಿತ್ತು ಕೂಡ. ಆದ್ರೆ ಈ ಸಾರಿ ಯಾಕೆ ಈ ರೀತಿಯ ಅನ್ಯಾಯ? ಅದು ಏನೋ ರಾಜಕಾರಣ ಇರಲಿ, ಏನೋ ಪತ್ರ ವ್ಯವಹಾರ ಸರಿಯಾಗಿಲ್ವಾ, ಓಕೆ, ಅದನ್ನ ಸರಿಪಡಿಸಿ ಕರ್ತವ್ಯ ಪಥದಲ್ಲಿ ಸ್ತಬ್ಧ ಚಿತ್ರ ಸಾಗುವಂತೆ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಂಸದರು ಅದನ್ನ ನೋಡ್ಕೋಬೇಕು. ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ನೋಡೋಣ ನಮ್ಮ MP ಸಾಹೇಬರುಗಳು ಏನ್ ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್, ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಈ ಕಡೆ ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿ ಖ್ಯಾತಿಯನ್ನ ತೆಗೆದಿದ್ದು ಕೇಂದ್ರ ಸರ್ಕಾರ. ನವ ಕರ್ನಾಟಕದ ಸಾಧನೆ ತೋರುವ ಟ್ಯಾಬ್ಲೋ ಕಳಿಸಲಾಗಿತ್ತು. ಈ ಬಾರಿ ನಮ್ಮ ಕೃಷಿ, ಶಿಕ್ಷಣ, ವಿಜ್ಞಾನ, ಉನ್ನತ ತಂತ್ರಜ್ಞಾನ, ಮೈಕ್ರೋಚಿಪ್ಗಳ ಉತ್ಪಾದನೆ ಪ್ರಗತಿ ತೋರಿಸುತ್ತಿದ್ದ ಒಂದು ಸ್ತಬ್ಧ ಚಿತ್ರ. ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ಸ್ತಬ್ಧ ಚಿತ್ರವನ್ನ ಕಳಿಸಲಾಗಿತ್ತು. ಆದ್ರೆ ಆ ವಿಚಾರಕ್ಕೆ ಪ್ರಾಶಸ್ತ್ಯ ಸಿಗಲಿಲ್ವಲ್ಲ ಅನ್ನುವಂತಹ ಬೇಸರ ನಮಗೆ. ಕರ್ನಾಟಕದ ಟ್ಯಾಬ್ಲೋನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಕರ್ನಾಟಕ ಸತತ 15 ವರ್ಷಗಳಿಂದ ಟ್ಯಾಬ್ಲೋ ಕಳಿಸ್ತಾ ಇದೆ. ಸತತ 145 ವರ್ಷಗಳಿಂದ ಟ್ಯಾಬ್ಲೋ ಕಳಿಸಿರುವಂತಹ ಏಕೈಕ ರಾಜ್ಯ ನಮ್ಮ ರಾಜ್ಯ. 2024ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ಇತ್ತು. 2024ರಲ್ಲಿ ಏರ್ಪೋರ್ಟ್ ಅಣ್ಣಮ್ಮ ದೇವಿ ಥೀಮ್ ಕೂಡ ಅಲ್ಲಿ ಇತ್ತು. 2023ರ ಗಣರಾಜ್ಯೋತ್ಸವದಲ್ಲಿ ನಾರಿ ಶಕ್ತಿ ಟ್ಯಾಬ್ಲೋ ಕಳಿಸಿತ್ತು, ಪಥದಲ್ಲಿ ಸಾಗಿತ್ತು ಕೂಡ. ಆದ್ರೆ ಈ ಸಾರಿ ಯಾಕೆ ಈ ರೀತಿಯ ಅನ್ಯಾಯ? ಅದು ಏನೋ ರಾಜಕಾರಣ ಇರಲಿ, ಏನೋ ಪತ್ರ ವ್ಯವಹಾರ ಸರಿಯಾಗಿಲ್ವಾ, ಓಕೆ, ಅದನ್ನ ಸರಿಪಡಿಸಿ ಕರ್ತವ್ಯ ಪಥದಲ್ಲಿ ಸ್ತಬ್ಧ ಚಿತ್ರ ಸಾಗುವಂತೆ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಂಸದರು ಅದನ್ನ ನೋಡ್ಕೋಬೇಕು. ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ನೋಡೋಣ ನಮ್ಮ MP ಸಾಹೇಬರುಗಳು ಏನ್ ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್,